ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಸೆಪ್ಟೆಂಬರ್ ಮಂತಿನ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು. ಈಗ 24ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಒಂದಲ್ಲ, ಒಟ್ಟಾರೆಯಾಗಿ 2 ಕಂತಿನ 4,000 ರೂಪಾಯಿ ಹಣ ನಿಮಗೆ ಜಮಾ ಆಗ್ತಾ ಇದೆ. ಯಾವಾಗ ಜಮಾ ಆಗುತ್ತೆ, ಯಾವಾಗ ನಮ್ಮ ಖಾತೆಗೆ ಬಂದು ತಲುಪುತ್ತೆ ಅನ್ನೋ ಲೇಟೆಸ್ಟ್ ಇನ್ಫಾರ್ಮೇಷನ್ ಬೇಕಿತ್ತು, ಜೆನ್ಯೂನ್ ಇನ್ಫಾರ್ಮೇಷನ್ ನಿಮಗೆ ಬೇಕಿತ್ತು, ಪಕ್ಕಾ ಮಾಹಿತಿ ಬೇಕಿತ್ತು ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಹಾಗೆ ಸುಮಾರು ಜನ ಹೇಳ್ತಾ ಇದ್ರಿ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಸಾಕಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ಕೂಡ ಹೋಗಿದೆ, ಆದರೆ ನಮ್ಗಿನ್ನೂ ಬಂದಿಲ್ಲ, ಒಂದು ವಾರ ಆಯ್ತಾ ಬಂತು ಹಣ ಬಿಡುಗಡೆ ಆಗಿ, ನಮ್ಗೆ ಯಾಕೆ ಬಂದಿಲ್ಲ, ನಮ್ಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ. 23, 24ನೇ ಕಂತಿನ ಹಣ, 2 ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಫೇಕ್ ಮಾಹಿತಿಯನ್ನು ತಿಳಿಸೋದಿಲ್ಲ, 100% ಜೆನ್ಯೂನ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ, ವಿತ್ ಪ್ರೂಫ್ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗ ಹಣ ಬರುತ್ತೆ ಅಂತ ಹೇಳಿದ್ಮೇಲೆ ಅದ್ರ ಹಣ ಬಂದಿರೋ ಪ್ರೂಫ್ಗಳನ್ನ ಕೂಡ ನಾನು ನಿಮಗೆ ಶೋ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ತುಂಬಾ ದಿನಗಳಾಗಿತ್ತು ವಿಡಿಯೋ ಮಾಡಿ, ಸ್ವಲ್ಪ ಪರ್ಸನಲ್ ರೀಸನ್ಸ್ಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ಮೂಲೆ ರೆಗ್ಯುಲರ್ ವಿಡಿಯೋಸ್ನ ಮಾಡ್ತೀನಿ, ರೆಗ್ಯುಲರ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಗೃಹಲಕ್ಷ್ಮಿ ಆಗಿರಬಹುದು, ಪಿಂಚಣಿ ಆಗಿರಬಹುದು, ಎಲ್ಲ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಗೃಹಲಕ್ಷ್ಮಿ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಈಗಾಗಲೇ 23ನೇ ಕಂತಿನ ಹಣ ಬಿಡುಗಡೆ ಆಗೋಕೆ ಸ್ಟಾರ್ಟ್ ಆಗಿದೆ. ನವೆಂಬರ್ 26ನೇ ತಾರೀಕಿಂದ ಹಣ ಬಿಡುಗಡೆ ಆಗಿದೆ. ಸುಮಾರು ಇಲ್ಲಿವರೆಗೂ 17 ಜಿಲ್ಲೆಯ ಮಹಿಳೆಯರಿಗೆ ಸಂಪೂರ್ಣ ಹಣ ಜಮಾ ಆಗಿದೆ. ಬಾಕಿ ಉಳಿದಂತೆ ಸುಮಾರು ಜಿಲ್ಲೆಯ ಮಹಿಳೆಯರಿಗೆ ಹಣ ಹೋಗಿಲ್ಲ. ಅವ್ರಿಗೆಲ್ಲ ಒಂದೇ ಟೆನ್ಷನ್, ಬೇರೆಯವ್ರಿಗೆಲ್ಲ ಹಣ ಹೋಗಿದೆ, ನಮ್ಗೆ ಯಾಕೆ ಹೋಗ್ತಾ ಇಲ್ಲ, ನಮ್ಮ ಜಿಲ್ಲೆಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನಮಗೆ ಬಂದಿಲ್ಲ. ಹಾವೇರಿ ಬಂದಿದೆ ಅಂತ ಹೇಳ್ತಿದ್ದಾರೆ, ಬೆಂಗಳೂರಲ್ಲಿ ಬಂದಿದೆ ಅಂತ ಹೇಳ್ತಿದ್ದಾರೆ, ಚಿತ್ರದುರ್ಗ ಬಂದಿದೆ ಅಂತ ಹೇಳ್ತಿದ್ದಾರೆ, ಬಟ್ ನಮ್ಗೆ ಹಣ ಬಂದಿಲ್ಲ, ನಾವು ಬೆಂಗಳೂರವರೇ, ನಾವು ಚಿತ್ರದುರ್ಗದವರೇ, ನಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಸುಮಾರು ಜನ ಮಹಿಳೆಯರು ಬೇಜಾರು ಮಾಡ್ಕೋತಾ ಇದ್ರಿ ಅಲ್ವಾ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇತ್ತೀಚೆಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಪ್ರೂಫ್ ಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ಹಾಕ್ಬಿಡ್ತೀನಿ. ಪರ್ಟಿಕ್ಯುಲರ್ಲಿ ಅದರಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿದೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಕೂಡ ಮೆನ್ಷನ್ ಆಗಿದೆ. ಒಂದ್ಸಲ ಅಲ್ಲ, ಎರಡೆರಡು ಸಲ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ನಿಮಗೂ ಒಂದು ಡೌಟ್ ಕ್ಲಿಯರ್ ಆಗುತ್ತೆ. ಇದು ಫೇಕ್ ಇನ್ಫಾರ್ಮೇಷನ್ ಅಂತ ದಯವಿಟ್ಟು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ಒಟ್ಟು 17 ಜಿಲ್ಲೆಗೆ ಹಣ ಜಮೆ ಆಗಿದೆ ಅನ್ನೋ ಪಕ್ಕಾ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ. ಅದ್ರದ್ದು ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಹಾಕಿದ್ದೀನಿ. ಹಾಗೆ ನಿಮ್ಮದು ಯಾವ ಜಿಲ್ಲೆ, ನಿಮಗೆ ಹಣ ಬಂದಿದೆಯೋ ಇಲ್ವೋ ಅನ್ನೋದನ್ನ ಕೂಡ ಕಮೆಂಟಲ್ಲಿ ತಿಳಿಸಿ, ತುಂಬಾನೇ ಸಹಾಯ ಆಗುತ್ತೆ. ಸದ್ಯಕ್ಕೆ ಯಾವ ಜಿಲ್ಲೆ, 17 ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ನೋದ್ರ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಹಾಗೆ ನಾನು ಒಂದಷ್ಟು ಲಿಸ್ಟ್ಗಳನ್ನ ಕೊಡ್ತೀನಿ, ಆ ಲಿಸ್ಟಲ್ಲಿರುವಂತಹ ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ನೋ ಲೇಟೆಸ್ಟ್ ಅಪ್ಡೇಟು. ಹಾವೇರಿ ಜಿಲ್ಲೆಯವರು ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಕಾರವಾರ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಮಂಡ್ಯ, ಅದ್ರ ಜೊತೆಗೆ ಗದಗ, ಕೋಲಾರ, ಉಡುಪಿ, ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಿಲ್ಲ, ಬಟ್ ಬೆಂಗಳೂರು ನಗರ, ಅದರಲ್ಲಿ ಬೆಂಗಳೂರು ನಾರ್ತಲ್ಲಿರುವಂಥ ಸಾಕಷ್ಟು ಜನಕ್ಕೆ ಬಂದಿದೆ. ರಾಮನಗರದಲ್ಲಿ ಮಾಗಡಿ ತಾಲೂಕಲ್ಲಿರುವಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಹಾಗೆ ಅದರಲ್ಲಿರುವಂತಹ ಉಳಿದ ಜಿಲ್ಲೆ ತಾಲೂಕಿನವರು ನಮಗಿನ್ನೂ ಹಣ ಬಂದಿರೋದ್ರ ಬಗ್ಗೆ ಅಪ್ಡೇಟ್ನ ತಿಳಿಸ್ಕೊಟ್ಟಿಲ್ಲ. ರಾಯಚೂರು, ಬೆಳಗಾವಿ, ದಾವಣಗೆರೆ, ಮೈಸೂರು, ಬೀದರು, ಈ ಎಲ್ಲ ಜಿಲ್ಲೆಯವರು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಸೀವ್ ಆಗಿದೆ ಅಂತ ಮೆಸೇಜನ್ನು ಮಾಡಿದ್ದಾರೆ. ಮೈಸೂರು ಜಿಲ್ಲೆಯವರಿಗೆ ಸಾಕಷ್ಟು ಜನಕ್ಕೆ ಬಂದಿಲ್ಲ, ಬಟ್ ಕೆಲವು ಜನಕ್ಕೆ 2-3 ದಿನಗಳ ಹಿಂದೆಯಿಂದ ಬರೋದಕ್ಕೆ ಜಮಾ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ತುಮಕೂರು ಜಿಲ್ಲೆ ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ಕಲಬುರಗಿ, ಚಾಮರಾಜನಗರ, ಕೊಪ್ಪಳ, ಬಳ್ಳಾರಿ, ಚಿಕ್ಕಮಗಳೂರು ಜಿಲ್ಲೆಯವರು ನಮಗೆ ಹಣ ಬಂದಿದೆ ಅನ್ನೋ ಜಾಸ್ತಿ ಇನ್ಫಾರ್ಮೇಷನ್ಸ್ಗಳನ್ನ ಅವರು ತಿಳಿಸ್ಕೊಟ್ಟಿಲ್ಲ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕೇವಲ 17 ಜಿಲ್ಲೆಯವರಿಗೆ ಮೊದಲ ಹಂತವಾಗಿ ಹಣ ಬಿಡುಗಡೆ ಆಗಿದೆ. ಸೊ ಈಗ ಒಂದು ಜಿಲ್ಲೆಯಲ್ಲಿ 4-5 ತಾಲೂಕುಗಳಿರುತ್ತೆ. ಸೊ ಅದರಲ್ಲಿ ಕೆಲವು ತಾಲೂಕುಗಳಿಗೆ, ಆಯ್ದ ತಾಲೂಕುಗಳಿಗೆ ಮಾತ್ರ ಹಣ ಹೋಗಿರುತ್ತೆ. ಬಾಕಿ ಉಳಿದಂತಹ ತಾಲೂಕುಗಳಿಗೆ 2ನೇ ಹಂತ ಬಿಡುಗಡೆ ಆಗುತ್ತಲ್ವ ಹಣ, ಆಗ ಜಮೆ ಆಗುತ್ತೆ. ಈಗ ರಾಮನಗರದಲ್ಲಿ ಮಾಗಡಿ ತಾಲೂಕಲ್ಲಿರುವಂಥವ್ರು ನಮಗೆ ಬಂದಿದೆ, ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದೇ ಬಿಡದಿಯವರಾಗಿರ್ಬೋದು, ಚನ್ನಪಟ್ಟಣದವರಾಗಿರ್ಬೋದು, ನಮಗಿನ್ನೂ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿಲ್ಲ. ಯಾಕಂದರೆ ಹಂತವಾಗಿ ಹಣ ಬಿಡುಗಡೆ ಆಗೋದ್ರಿಂದ ರಾಮನಗರ ಡಿಸ್ಟಿಕ್ಗೆ ಹೋಗಿರುತ್ತೆ, ಅದರಲ್ಲಿ ಕೆಲವು ಆಯ್ದ ತಾಲೂಕುಗಳಿಗೆ ಹಣ ಹೋಗಿರುತ್ತೆ, ಬಾಕಿ ಉಳಿದ ತಾಲೂಕುಗಳಿಗೆ ಇನ್ನೂ ಹಣ ಹೋಗಿರೋದಿಲ್ಲ. ಸೊ ಮೈಸೂರಿಗೆ ಬಂದಿದೆ ಅಂತ ಹೇಳಿದ ತಕ್ಷಣ ಮೈಸೂರಲ್ಲಿರೋ ಎಲ್ಲ ತಾಲೂಕುಗಳಿಗೂ ಹೋಗಿರೋದಿಲ್ಲ, ಅದರಲ್ಲಿ ಕೆಲವರಿಗೆ ಹೋಗಿರುತ್ತೆ, ಕೆಲವ್ರಿಗೆ ಹೋಗಿರೋದಿಲ್ಲ. ಮೈಸೂರಲ್ಲಿ ಮೈಸೂರು ತಾಲೂಕಿಗೆ ಹೋಗಿರುತ್ತೆ ಅಂದ್ಕೊಳ್ಳಿ, ಅಥವಾ ಇದರಲ್ಲಿ ಯಾವುದಪ್ಪ ಕೃಷ್ಣರಾಜ ಇದು ಬರುತ್ತಲ್ಲ, ಆ ತಾಲೂಕಿಗೆ ಹೋಗಿರ್ಬೋದು, ಬಟ್ ಅವರಿಗೆ ಹೋಗಿರೋದಿಲ್ಲ. ಸೊ ಹಾಗಾಗಿ ನೀವು ಕಾಯಬೇಕಾಗತ್ತೆ. ಯಾರೋ ಹೇಳ್ತಾರೆ ಎಲ್ರಿಗೂ ಬಿಡುಗಡೆ ಆಗಿದೆ ಅಥವಾ ಎಲ್ರಿಗೂ ಹೋಗಿದೆ, ನಮಗಿನ್ನೂ ಬಂದಿಲ್ಲ ಅಂತ. ದಯವಿಟ್ಟು ಆ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಗೌರ್ಮೆಂಟ್ ಕಡೆಯಿಂದ ಹಣ ಬಿಡುಗಡೆ ಆಯಿತು ಅಂದರೆ ಸುಮಾರು 10ರಿಂದ 15 ದಿನಗಳ ಕಾಲ ನಿಮಗೆ ಹಣ ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ಇಮಿಡಿಯೇಟ್ ನಿಮಗೆ ಹಣ ಬಿಡುಗಡೆ ಆಗೋದಿಲ್ಲ. ಈಗ ಆಲ್ರೆಡಿ 1 ವಾರ ಆಗಿದೆ. 2ನೇ ಹಂತದ ಹಣ, 3ನೇ ಹಂತದ ಹಣ, 4ನೇ ಹಂತದ ಹಣ ಬಿಡುಗಡೆ ಆದಾಗ ಬಾಕಿ ಉಳಿದಂತಹ ಜಿಲ್ಲೆಯವರಿಗೆ ತುಮಕೂರು ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ ಆಗಿರಬಹುದು,
ಕಲಬುರಗಿ ಆಗಿರಬಹುದು, ಚಾಮರಾಜನಗರ ಆಗಿರಬಹುದು, ಕೊಪ್ಪಳ, ಬಳ್ಳಾರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಈ ಎಲ್ಲ ತಾಲೂಕಿನವರು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡ್ತಾರೆ. ಸದ್ಯಕ್ಕೆ ಈಗ 17 ಜಿಲ್ಲೆಯವರಿಗೆ ಪಕ್ಕಾ ಇನ್ಫಾರ್ಮೇಷನ್ ಪ್ರಕಾರ ಹಣ ಬಿಡುಗಡೆ ಆಗಿದೆ. ಹಾಗೆ ಇನ್ನು 2 ಕಂತಿನ ಹಣ 4,000 ಒಟ್ಟಿಗೆ ಬರುತ್ತೆ ಅಂತ ಹೇಳಿದೆ. ಅದು 24ನೇ ಕಂತಿನ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ, ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ಸೆಪ್ಟೆಂಬರ್ದು ಕ್ಲಿಯರ್ ಆಗಿದೆ ಅಲ್ವಾ, ಸೊ ಸೆಪ್ಟೆಂಬರ್ದು ಕ್ಲಿಯರ್ ಆಗಿದ ನಂತರ ಅಕ್ಟೋಬರ್ದು ಬಿಡುಗಡೆ ಮಾಡ್ತಾರೆ. ಈಗ ಸೆಪ್ಟೆಂಬರ್ ನಮ್ಮದು ತುಂಬ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಸೊ ಸೆಪ್ಟೆಂಬರ್ ಯಾರಿಗೆ ಬಂದಿಲ್ವ ಅಂತವ್ರಿಗೆ 23 + 24 2 ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ ಆಗುತ್ತೆ. ಈಗ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದರೆ 2 ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಯಾವ ಡೇಟ್ಗೆ ನಾವು ಹಣ ಹಾಕ್ತೀವಿ, ಅಕ್ಟೋಬರ್ದು ಯಾವಾಗ ರಿಲೀಸ್ ಮಾಡ್ತೀವಿ, 2ನೇ ಕಂತಿನ ಹಣ ಯಾವಾಗ ಹಾಕ್ತೀವಿ ಅಂತ ಗೌರ್ಮೆಂಟ್ ನಮಗೆ ತಿಳಿಸ್ಕೊಟ್ಟಿಲ್ಲ. ಈಗ 27ನೇ ತಾರೀಕು ನವೆಂಬರಿಂದ ಡಿಸೆಂಬರ್ 1ನೇ ತಾರೀಕುವರೆಗೂ ಹಣವನ್ನು ಹಾಕಿದ್ದಾರೆ. ಬಟ್ ಡಿಸೆಂಬರ್ 2ನೇ ತಾರೀಕು ನಿನ್ನೆ ಹಣವನ್ನು ಹಾಕೋದು ಸ್ಟಾಪ್ ಮಾಡಿದ್ದಾರೆ. ನಿನ್ನೆ ಹಣ ಹಾಕಿಲ್ಲ. ಹಾಗೆ 2-3 ದಿನ ಗ್ಯಾಪ್ ನಂತರ 2ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ 2ನೇ ಹಂತದಲ್ಲಿ. ಹಾಗಾಗಿ ಯಾರು ಬಂದಿಲ್ವೋ ಅವರು ಬೇಜಾರು ಮಾಡ್ಕೊಳ್ತಾರೆ, ದಯವಿಟ್ಟು ತಾಳ್ಮೆಯಿಂದ ಕಾಯಿರಿ, ಖಂಡಿತ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ರೀತಿಯ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.